ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿ. ಡಾಕ್ಟರ್ ಶಶಿಕಲಾ ರಮೇಶ್ ಹುಡುಪ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಶ್ಚಿಮದ ರವಿಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಾದ ಡಾಕ್ಟರ್ ಶಶಿಕಲಾ ಹಾಗೂ ಡಾಕ್ಟರ್ ರಮೇಶ್ ಹುಡುಪ ಅವರಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಮಹಾ ಸಂಪ್ರೋಕ್ಷಣಾ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ಆಟೋ ಪ್ರಚಾರ ವಾಹನಕ್ಕೆ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪಾರವರು ಚಾಲನೆ ನೀಡಿದರು. ನಂತರ ಡಾಕ್ಟರ್ ಶಶಿಕಲಾ ರಮೇಶ್ ಉಡುಪಾರವರು ಮಾತನಾಡಿ, ಇದೇ ಆಗಸ್ಟ್ ತಿಂಗಳ 9, 10 ಮತ್ತು 11ನೇ ತಾರೀಕಿನಂದು ಉದ್ಘಾಟನೆಗೆ ಸಿದ್ಧವಾಗಿರುವ ಶ್ರೀ ಭೂಲಕ್ಷ್ಮಿ ವರಹಾಸ್ವಾಮಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ಸಕಲ ಭಕ್ತರಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ತಿಳಿಸಿದರು. ಚಾಲನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್, ಗೌರವಾಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ, ನಂದಶೆಟ್ಟಿ, ಶ್ರೀನಿವಾಸ್, ಸಂತೋಷ್ ಹಾಗೂ ಅರ್ಚಕ ಮುರಳಿ, ಆನಂದ್, ರಂಗನಾಥ್, ಸೇವಾ ಸಮಿತಿಯ ಸದಸ್ಯರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ಇರಿ ಈ ಒಂದು ಕಾರ್ಯಕ್ರಮದ ವಿವರ ತಿಳಿಸಬೇಕು ಅಂತ ಹೇಳಿ ಆಟೋ ಚಾಲನೆಯನ್ನು ಮಾಡ್ತೀವಿ. ಈ ಆಟೋ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಉದ್ದೇಶಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಅಂತ ಕಾರ್ಯಕ್ರಮದ ಅಧಿಕೃತವಾಗಿ ಇವತ್ತು ಕೊಡ್ತಾ ಇದ್ದೀವಿ. ಇದು ಪ್ರತಿಯೊಂದು ಹಳ್ಳಿಗೆ 10-15 ಕಿಲೋಮೀಟರ್ ಫಾಸ್ಟ್ ಎಲ್ಲ ಕಡೆ ಹೋಗಿ ಎಲ್ಲ ಜನರಿಗೆ ಇಂಟಿಮೇಟ್ ಮಾಡಿ ಎಲ್ಲರೂ ಬಂದು ಇಲ್ಲಿ ಭಾಗವಹಿಸೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಯಶಸ್ಸನ್ನು ಕೊಡುತ್ತಾ ಈ ಚಾಲನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವರಹಾಸ್ವಾಮಿ ದೇವಾಲಯದ ಲೋಕಾರ್ಪಣೆಯ ಅಂಗವಾಗಿ ಈ ಒಂದು 9, 10, 11 ಈ ದೇವಾಲಯದ ಕಾರ್ಯಕ್ರಮ ಇರುವುದರಿಂದ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಜನ ಹೆಚ್ಚು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಎಲ್ಲರೂ ಕೂಡ ಈ ಒಂದು ಸದುಪಯೋಗನ ಪಡ್ಕೋಬೇಕು ಅಂತ ಈ ಮೂಲಕ ಇವತ್ತು ಈ ಒಂದು ಚಾಲನೆಯನ್ನು, ಒಂದು ಪ್ರಚಾರದ ಚಾಲನೆಯನ್ನು ಇವತ್ತು ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಒಂದು ಸಹಕರಿಸಿ ಎಲ್ಲ ಭಕ್ತಾದಿಗಳು ಹೆಚ್ಚು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೇ ದಿನಾಂಕ 9, 8, 10, 11 ಈ 3 ದಿನಗಳಂದು ಕಾರ್ಯಕ್ರಮ ನೆರವೇರಲಿದ್ದು, ಯಳಂದೂರು ತಾಲೂಕಿನ ಭಕ್ತಾದಿಗಳು ಹಾಗೂ ಜಿಲ್ಲೆಯ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.